ನುಗ್ಗೆ ಸೊಪ್ಪು ಮೊಳಕೆ ಕಟ್ಟಿದ ಹೆಸರುಕಾಳಿನ ಈ ಕೂಟು ಮಾಡಲು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಯಾವುದೂ ಕೂಡ ಬೇಡ. ತುಂಬ ಆರೋಗ್ಯಕರವಾದ ರೆಸಿಪಿ, ಹಾಗೆ ತುಂಬ ರುಚಿಕರವಾಗಿ ಕೂಡ ಇರ್ತದೆ. ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲು ಮಸಾಲೆಗೆ 2 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ 1 ಗುಂಟೂರು ಮೆಣಸು ಹಾಕ್ಕೊಂಡಿದ್ದೇನೆ. ನಂತರ 2 ದಂಟಿನಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿಟ್ಟು ಇದನ್ನೊಂದು 2 ನಿಮಿಷ ಹುರ್ಕೊಳ್ಬೇಕು. 2 ನಿಮಿಷ ಹುರಿದು ಆದಮೇಲೆ 8ರಿಂದ 10 ಕಾಳುಮೆಣಸು, 5 ಮೆಂತೆ, ಅರ್ಧ ಟೀ ಚಮಚ ಜೀರಿಗೆ, 1 ಟೀ ಚಮಚ ಉದ್ದಿನಬೇಳೆ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿಟ್ಟು 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಜಾಸ್ತಿ ಹೊತ್ತು ಹುರ್ಕೊಳ್ಳುವ ಅವಶ್ಯಕತೆ ಇಲ್ಲ, 1 ನಿಮಿಷ ಹುರ್ಕೊಂಡ್ರೆ ಆಯಿತು. 1 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. 1/4 ಟೀ ಚಮಚ ಅರಶಿನ ಪುಡಿ, 1/4 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ರುಚಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ 1 ದೊಡ್ಡ ಚಮಚ ಎಣ್ಣೆ, ಅರ್ಧ ಟೀ ಚಮಚ ಸಾಸಿವೆ, ಇದಕ್ಕೆ 1 ಕೆಂಪು ಮೆಣಸು ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ 2 ಕಪ್ ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ಹಾಕಿದ್ದೇನೆ. ಮಧ್ಯಮ ಉರಿಯಲ್ಲಿಟ್ಟು 1.5 ನಿಮಿಷ ಇದನ್ನು ಹುರ್ಕೊಳ್ಬೇಕು. 1.5 ನಿಮಿಷ ಇದನ್ನು ಹುರಿದು ಆದಮೇಲೆ 1 ಕಪ್ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕ್ಕೊಂಡು ಮತ್ತೆ ಮಧ್ಯಮ ಉರಿಯಲ್ಲಿಟ್ಟು 1 ನಿಮಿಷ ಇದನ್ನು ಹುರ್ಕೊಳ್ತಾ ಇದ್ದೇನೆ. ತುಂಬ ಜಾಸ್ತಿ ಹೊತ್ತು ಈ ಮೊಳಕೆ ಕಾಳನ್ನು ಬೇಯಿಸೋದು ಬೇಡ. ನಂತರ ಅರ್ಧ ಟೀ ಚಮಚ ಉಪ್ಪು ಹಾಕಿ ಮತ್ತೆ 1 ನಿಮಿಷ ಹುರ್ಕೊಳ್ತೇನೆ. ಮೊಳಕೆ ಕಾಳಿನ ಪೋಷಕಾಂಶವನ್ನು ನಾವು ಜಾಸ್ತಿ ಹೊತ್ತು ಬೇಯಿಸಿ ತೆಗಿಬಾರ್ದು. ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೇನೆ. ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಈಗ 3ರಿಂದ 4 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಮತ್ತೆ ಮುಚ್ಚಳ ತೆಗೆದು ಒಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡೋದು ಬೇಡ, ಆದರೆ ಇದೀಗ ತುಂಬ ದಪ್ಪ ಉಂಟು, ಇದಕ್ಕೆ ನಾವು ನೀರು ಸೇರಿಸಿಲ್ಲ. ಸ್ವಲ್ಪ ನೀರು ಮತ್ತೆ ಸೇರಿಸ್ಕೊಳ್ಬೇಕಾಗ್ತದೆ. ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಸೊಪ್ಪಿನ ಕೂಟು ತುಂಬ ತೆಳ್ಳಗೆ ಆದರೆ ರುಚಿ ಇರುತ್ತಿಲ್ಲ, ಸ್ವಲ್ಪ ದಪ್ಪನೇ ಇರಬೇಕಾಗ್ತದೆ. ಮಧ್ಯಮ ಉರಿಯಲ್ಲಿಟ್ಟು 5 ನಿಮಿಷ ಇದನ್ನೀಗ ಕುದಿಸ್ಕೊಂಡಿದ್ದೇನೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಕೊನೆಗೆ ಮೇಲಿಂದ 1 ಚಮಚ ತುಪ್ಪ ಹಾಕಿ ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಈಗ ಇಲ್ಲಿ ರುಚಿಕರವಾದ ನುಗ್ಗೆ ಸೊಪ್ಪು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಮೇಲೋಗರ ರೆಡಿಯಾಗಿದೆ. ಅನ್ನ ಆಗಿರ್ಬೋದು, ಚಪಾತಿ, ದೋಸೆ, ಪೂರಿ ಯಾವುದ್ರ ಜೊತೆಗೆ ಕೂಡ ತುಂಬನೇ ಚೆನ್ನಾಗಿ ಹೊಂದಾಣಿಕೆ ಆಗುವಂಥ ಒಂದು ರೆಸಿಪಿ. ಅದಕ್ಕಿಂತಲೂ ಹೆಚ್ಚಾಗಿ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.